ಮೀಸಲಾತಿ ಜಾರಿ ಸ್ವಾಗತಿಸಿದರೂ ಅತೃಪ್ತಿ. 8% ಪಾಲಿಗೆ ಮಾದಿಗ ದಂಡೋರ ಪಟ್ಟು. ಹೋರಾಟದ ಹಾದಿ ಹಿಡಿಯಲು ಮುಖಂಡನ ನಿರ್ಧಾರ. ಚಿಂತಾಮಣಿ. ಒಳ ಮೀಸಲಾತಿ ಎನ್ನುವುದು ದಲಿತ ಸಮುದಾಯದ ಶ್ರೇಣೀಕೃತ ವ್ಯವಸ್ಥೆಯಲ್ಲಿನ ಕಟ್ಟಕಡೆಯ ವ್ಯಕ್ತಿಗೆ ತಲುಪಬೇಕಾದ ಸಾಂವಿಧಾನಿಕ ಹಕ್ಕು. ದಲಿತರಲ್ಲಿ ಈಗಾಗಲೇ ಸವಲತ್ತು ಪಡೆದು ಪ್ರಬಲರಾಗಿರುವವರಿಗೆ ಮೀಸಲಾತಿಯ ಅಗತ್ಯವಿಲ್ಲ. ಬದಲಿಗೆ ಸಮಾಜದ ನಿಜವಾದ ಶೋಷಿತರಿಗೆ ಈಗ ನ್ಯಾಯ ಸಿಗಬೇಕೆಂದು ಮಾದಿಗ ಸಮುದಾಯದ ಮುಖಂಡರು ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ನಗರದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಸಮಾಜದ ಮಾದಿಗ ಸಮುದಾಯದ ಮುಖಂಡ ಬಿಎಸ್ಎಸ್ ರಾಜ್ಯಾಧ್ಯಕ್ಷ ವಿ ಅಮರ್, ಮಾದಿಗ ದಂಡೋರ ಮಹಾಪ್ರಧಾನ ಕಾರ್ಯದರ್ಶಿ ಎಂ ದೇವರಾಜ್, ಮುಖಂಡ ಶ್ರೀಕಲ್ ಶಿವಣ್ಣ, ರಾಜ್ಯ ಜಂಟಿ ಕಾರ್ಯದರ್ಶಿ ಕೃಷ್ಣಪ್ಪ ಮತ್ತಿತರರು ಮಾತನಾಡಿ ಸರ್ಕಾರದ ದ್ವಂದ್ವ ನಿಲುವುಗಳ ವಿರುದ್ಧ ಅಸಮಾಧಾನ ಹೊರಹಾಕಿದರು. ಒಳ ಮೀಸಲಾತಿ ಎನ್ನುವುದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ತಲುಪಬೇಕಾದ ಹಕ್ಕು. ಈ ನಿಟ್ಟಿನಲ್ಲಿ ಹಂತ ಹಂತವಾಗಿ ಹೋರಾಟಗಳು ನಡೆಯುತ್ತಲೇ ಬಂದಿವೆ. ದಲಿತರಲ್ಲಿ ಬಲಿತವರಿಗೆ ಒಳ ಮೀಸಲಾತಿ ಅವಶ್ಯಕತೆ ಇಲ್ಲ. ಕಟ್ಟಕಡೆಯ ವ್ಯಕ್ತಿಗೆ ಕೊಡಬೇಕೆನ್ನುವುದೇ ನಮ್ಮ ಹೋರಾಟವಾಗಿದೆ ಎಂದು ಮಾದಿಗ ಸಮುದಾಯದ ಮುಖಂಡರು ಒತ್ತಿ ಹೇಳಿದರು. ಪ್ರಸ್ತುತ ಸರ್ಕಾರ ಘೋಷಿಸಿರುವ 5.25% ಒಳ ಮೀಸಲಾತಿಯು ಹಸಿದವರಿಗೆ ಅರೆತುತ್ತು ನೀಡುವಂತಿದೆ. ಇದು ಸಂಪೂರ್ಣವಾಗಿ ಸ್ವೀಕಾರಾರ್ಹವೂ ಅಲ್ಲದೆ ಹಾಗೆಂದು ನಿರಾಕರಿಸಲಾಗದ ಅತಂತ್ರ ಸ್ಥಿತಿಯಲ್ಲಿದೆ. ಪರಿಶಿಷ್ಟ ಜಾತಿಯ 101 ಪಂಗಡಗಳ ಪೈಕಿ ಮಾದಿಗ ಸಮುದಾಯವು ಅತಿ ದೊಡ್ಡ ಜನಸಂಖ್ಯೆಯನ್ನ ಹೊಂದಿದ್ದರೂ ಜನಸಂಖ್ಯೆಯ ಅನುಪಾತಕ್ಕೆ ತಕ್ಕಂತೆ ನಮಗೆ ಸಿಗಬೇಕಾದ 8% ಮೀಸಲಾತಿಯ ಹಕ್ಕನ್ನು ಕಸಿದುಕೊಳ್ಳಲಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಹವನೂರು ಸದಾಶಿವ ಹಾಗೂ ನಾಗಮೋಹನ್ ದಾಸ್, ಮಾಧುಸ್ವಾಮಿ ಸೇರಿದಂತೆ ಹಲವರ ಆಯೋಗಗಳ ವರದಿಗಳು ದಶಕಗಳಿಂದ ಸರ್ಕಾರದಲ್ಲಿ ಧೂಳು ಹಿಡಿಯುತ್ತಿರುವ ಕಡತಗಳಲ್ಲಿ ಮೂಲ ಗುಂಪಾಗಿವೆ. ಈ ವರದಿಗಳಲ್ಲಿನ ನೈಜ ಅಂಶಗಳನ್ನು ಜಾರಿಗೊಳಿಸುವಲ್ಲಿ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಎದ್ದು ಕಾಣುತ್ತಿದೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆಯಂತೆ ಮೀಸಲಾತಿ ಪ್ರಕ್ರಿಯೆಗೆ ಚಾಲನೆ ನೀಡಿರುವುದನ್ನು ಸ್ವಾಗತಿಸಿದರು. ಅಂಕಿ ಅಂಶಗಳಲ್ಲಿನ ತಾರತಮ್ಯವನ್ನು ಸರಿಪಡಿಸದಿದ್ದರೆ ಈ ಹೋರಾಟ ತಾರ್ಕಿಕ ಅಂತ್ಯ ಕಾಣುವುದಿಲ್ಲ ಎಂದು ಮುಖಂಡರು ಎಚ್ಚರಿಸಿದರು. ಈ ಹೋರಾಟವು ಯಾವುದೇ ನಿರ್ದಿಷ್ಟ ರಾಜಕೀಯ ಪಕ್ಷದ ವಿರುದ್ಧವಲ್ಲ ಅಥವಾ ಇತರ ಜಾತಿಗಳ ವಿರುದ್ಧವಲ್ಲ. ಇದು ಕೇವಲ ನಮ್ಮ ಸಮುದಾಯದ ಅಸ್ತಿತ್ವ ಮತ್ತು ಹಕ್ಕಿನ ರಕ್ಷಣೆಗಾಗಿ ನಡೆಯುತ್ತಿರುವ ಒಗ್ಗಟ್ಟಿನ ಅಭಿಯಾನವಾಗಿದೆ. ಅಕ್ಕಪಕ್ಕದ ರಾಜ್ಯಗಳಲ್ಲಿ ಈಗಾಗಲೇ ಜನಸಂಖ್ಯೆ ಆಧಾರಿತ ಮೀಸಲಾತಿ ಜಾರಿಗೆ ತಂದು ಸಾಮಾಜಿಕ ನ್ಯಾಯ ಎತ್ತಿ ಹಿಡಿಯಲಾಗಿದೆ. ಅದೇ ಮಾದರಿಯಲ್ಲಿ ರಾಜ್ಯದಲ್ಲೂ ಪರಿಣಾಮಕಾರಿ ಕ್ರಮ ಕೈಗೊಳ್ಳಬೇಕು. ಒಂದು ವೇಳೆ ನಮ್ಮ ಸಿಂಹಪಾಲನ್ನ ನೀಡುವಲ್ಲಿ ವಿಳಂಬ ಧೋರಣೆ ಅನುಸರಿಸಿದರೆ ರಾಜ್ಯಾದ್ಯಂತ ತೀವ್ರ ಸ್ವರೂಪದ ಹೋರಾಟ ಹಮ್ಮಿಕೊಳ್ಳುವುದು ಅನಿವಾರ್ಯವಾಗಲಿದೆ ಎಂದರು. ಒಳ ಮೀಸಲಾತಿ ಜಾರಿಯಲ್ಲಿ ನಮ್ಮ ಸಿಂಹಪಾಲು 8% ಸಿಗದೆ ಅಂಕಿ ಅಂಶಗಳಲ್ಲಿ ನಮಗೆ ಅಸಮಾಧಾನ ಇದ್ದರೂ ಸ್ವಲ್ಪ ಮಟ್ಟಿಗೆ ತೃಪ್ತಿ ತಂದಿದೆ. ಯಾವುದೇ ಸಮಾಜವನ್ನ ಬಿಡದೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ತಂದಿದೆ. ನಮ್ಮ ಹೋರಾಟವು ಕೇವಲ ಸಮುದಾಯದ ಅಸ್ತಿತ್ವ ಮತ್ತು ಹಕ್ಕಿನ ರಕ್ಷಣೆಗಾಗಿ ನಡೆಯುತ್ತಿರುವ ಒಗ್ಗಟ್ಟಿನ ಅಭಿಯಾನವೇ ಹೊರತು ಯಾವುದೇ ರಾಜಕೀಯ ಪಕ್ಷ ಅಥವಾ ಇತರ ಜಾತಿಗಳ ವಿರುದ್ಧವಲ್ಲವೆಂದು ಸ್ಪಷ್ಟಪಡಿಸಿದ ಮುಖಂಡರು ಸಚಿವ ಸಂಪುಟದ ನಿರ್ಧಾರಕ್ಕೆ ಕೃತಜ್ಞತೆ ಸಲ್ಲಿಸುತ್ತೇವೆ, ನ್ಯೂನತೆಗಳನ್ನು ಸರಿಪಡಿಸುವಂತೆ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ಸಾಯಿನಾಥ್, ಮಾದಿಗ ದಂಡೋರ ರಾಜ್ಯ ಮಹಿಳಾ ಉಪಾಧ್ಯಕ್ಷೆ ಧನಲಕ್ಷ್ಮಿ, ವಿಭಾಗೀಯ ಅಧ್ಯಕ್ಷ ಡಿಎಂ ಮಂಜುನಾಥ್, ಜಿಲ್ಲಾಧ್ಯಕ್ಷ ಎಎನ್ ಮಂಜುನಾಥ್, ತಾಲೂಕು ಅಧ್ಯಕ್ಷ ಅಂಜಿನಪ್ಪ, ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ಅಂಬರೀಶ್, ಪ್ರಧಾನ ಕಾರ್ಯದರ್ಶಿ ಸೋಮಶೇಖರ್, ಪ್ರಮುಖರಾದ ವೆಂಕಟರಮಣಪ್ಪ, ನರಸಿಂಹಪ್ಪ, ಯರ್ರಪ್ಪ, ಆಟೋ ಕೃಷ್ಣ, ಪ್ರಕಾಶ್, ಈರಪ್ಪ, ಶಾಲಿನಿ, ನಾರಾಯಣಸ್ವಾಮಿ ಸೇರಿದಂತೆ ಸಮಾಜದ ಹಲವು ಮುಖಂಡರು ಪಾಲ್ಗೊಂಡು ತಮ್ಮ ಹಕ್ಕೊತ್ತಾಯಗಳಿಗೆ ಬೆಂಬಲ ಸೂಚಿಸಿದರು. ಎಸ್ಬಿಎಂ ನ್ಯೂಸ್, ಚಿಂತಾಮಣಿ. ನಾಗಮೋಹನ್ ದಾಸ್ ಅವರು 6% ಮೇಲ್ಪಟ್ಟು ಈ ಸಮುದಾಯಕ್ಕೆ ಮೀಸಲಾತಿ ಕೊಡಬೇಕು ಅಂತೇಳಿ ಒಂದು ವರದಿ ಪ್ರಕಾರ 8% ಕೊಡಬೇಕು ಅಂತೇಳಿ ಕೂಡ ಉಲ್ಲೇಖ ಆಗಿದೆ. 8% ಕೊಡಬೇಕು ಈ ಸಮುದಾಯಕ್ಕೆ. ಯಾಕಂತ ಹೇಳಿದ್ರೆ ಶೈಕ್ಷಣಿಕವಾಗಿ ವಂಚನೆ ಆಗಿದೆ, ಉದ್ಯೋಗದಲ್ಲಿ ಬಹಳಷ್ಟು ವಂಚನೆ ಆಗಿದೆ, ರಾಜಕೀಯವಾಗಿ ತಾವೆಲ್ಲ ಗಮನಿಸ್ತಾ ಇದ್ದಂಗೆ ರಾಜಕೀಯವಾಗಿ ಸಹ ಬಹಳಷ್ಟು ಈ 30 ವರ್ಷದಲ್ಲಿ ನಮಗೆ ಬಹಳಷ್ಟು ಅನ್ಯಾಯ. ಇದನ್ನೆಲ್ಲ ಸರಿಪಡಿಸಬೇಕು ಅಂತೇಳಿ 8% ಕೊಡಬೇಕು ಅಂತೇಳಿ ಒಂದು ಆಯೋಗದಲ್ಲಿ ಉಲ್ಲೇಖ ಮಾಡಿದೆ. ಆದರೆ ಇದನ್ನೆಲ್ಲ ಮಕ್ಕಳು ಸೇರಿಸಿ
ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತಗೋಬೇಕು. ನಾವು ಯಾವುದೇ ಸಮುದಾಯದ ವಿರೋಧಿಗಳಲ್ಲ. ಇವತ್ತು ಸ್ಪರ್ಶ ಜಾತಿಗಳು, ಅಸ್ಪೃಶ್ಯ ಜಾತಿಗಳು, 101 ಜಾತಿಯಲ್ಲಿ ಏನು ಸ್ಪರ್ಶ ಜಾತಿಗಳೇನಿದ್ದಾವೆ ಅವ್ರನ್ನ ಏನು ಪಕ್ಕದ ರಾಜ್ಯಗಳಲ್ಲಿ ಅವರನ್ನ ಪರಿಶಿಷ್ಟ ಜಾತಿ ಪಟ್ಟಿಯಿಂದ ದೂರ ಇಟ್ಟು ಅವರನ್ನ ಹಿಂದುಳಿದ ವರ್ಗಗಳು ಅಂತ ಮಾಡಿದ್ರು ಸಹ ನಮ್ಮ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿಸಬೇಕು ಅಂತ ಕೂಡ ನಾವ್ಯಾರು ವಿರೋಧ ಮಾಡಿದ್ವಿ. ಯಾಕಂತ ಹೇಳಿದ್ರೆ ಆ ಬಡತನದ ನೋವು, ಆ ಶೋಷಣೆಯ ಒಂದು ನೋವು ನಮಗೆ ಗೊತ್ತಿತ್ತು. ನಾವು ಯಾರು ನಾವು ವಿರೋಧ ಮಾಡಿದ್ವಿ. ಇವತ್ತು ಅವರೇ ನಾವು ಹಂಚ್ಕೊಂಡು ತಿನ್ನೋ ಅಣ್ಣ ತಮ್ಮಂದಿರು, ಒಂದು ಮನೆಯಲ್ಲಿ ಹೋಗ್ತಕ್ಕಂಥ ಅಣ್ಣ ತಮ್ಮಂದಿರು ಎಷ್ಟು ವರ್ಷ ನಾವು ಒಂದೇ ಮನೆಯಲ್ಲಿ ಇರ್ತೀವಿ ಅಥವಾ ಆಸ್ತಿಯನ್ನು ನಾವು ಹಂಚ್ಕೊಂಡಿರೋ ಇರ್ತೀವಿ ಅಂತ ಎಷ್ಟು ವರ್ಷ ತಾನೇ ಇರಕ್ಕಾಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂತ ಕನಸು ಕೂಡ ಇದೆ. ಆಸ್ತಿಯನ್ನ ಅಣ್ಣ ತಮ್ಮಂದಿರು ಸರಿಸಮಾನವಾಗಿ ಹಂಚ್ಕೋಬೇಕು, ಸಮಪಾಲನ ಮಾಡಬೇಕು ಅಂತ ಹೇಳಿ ಇವತ್ತು ಅದೇ ವಿಚಾರವನ್ನು ನೀಡಿಕೊಂಡು ಮಾದಿಗ ಸಮುದಾಯ 35 ವರ್ಷಗಳ ನಿರಂತರ ಹೋರಾಟವನ್ನು ಮಾಡಿ ಇವತ್ತು ಒಳ ಮೀಸಲಾತಿ ಜಾರಿಯಾಗಿದೆ. ಆ ಜಾರಿಯಾಗಿರ್ತಕ್ಕಂಥದ್ದಕ್ಕೆ ಇವತ್ತೇನು ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯನವರ ನೇತೃತ್ವದ ಎಲ್ಲ ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳಿಗೆ ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಎಲ್ಲರಿಗೂ ನಾವು ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇವೆ. ಅಂಕಿಅಂಶಗಳಲ್ಲಿ ನಮಗೆ ಅಸಮಾಧಾನ ಇದೆ. ನಮ್ಮ ಹೋರಾಟ ಮುಂದುವರಿಯುತ್ತೆ. ಏನು ನಮಗೆ 6% ಸಿಗಬೇಕಾಗಿತ್ತು ಅಥವಾ 8% ಸಿಗಬೇಕಾಗಿತ್ತು ಅಂತ ಏನು ಅಂಕಿಅಂಶಗಳಿದೆ, ಅದಕ್ಕೆ ನಾವು ಖಂಡಿತವಾಗಿಯೂ ನಾವು ಹೋರಾಟವನ್ನು ನಾವು ಮುಂದುವರಿಸ್ತೇವೆ. ಆದರೆ ಇದೊಂದು ನಮಗೆ ತಾತ್ಕಾಲಿಕ ಜಯ ಅಂತೇಳಿ ಇವತ್ತು ನಾವಾದರೂ ಭಾವಿಸ್ತೇವೆ. ಇದರ ಮುಖ್ಯನ ವಿದ್ಯಾರ್ಥಿಗಳು, ಈ ಸಮುದಾಯದ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಬೆಳವಣಿಗೆ, ಮುಂದಿನ ಶೈಕ್ಷಣಿಕವಾಗಿ ಅಥವಾ ಉದ್ಯೋಗಗಳಲ್ಲಿ ಅವರಿಗೆ ಒಂದು ಒಳ್ಳೆ ಉತ್ತಮ ಬೆಳವಣಿಗೆ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಸುದ್ದಿಗೋಷ್ಠಿ ಮಾಡ್ತಾ ಹೇಳ್ತಾ ಇದ್ರು, ಏನು ಈಗಾಗಲೇ ಮಾಡಿರ್ತಕ್ಕಂಥ ನೋಟಿಫಿಕೇಶನ್ಗಳನ್ನು ಈಗ ತಕ್ಷಣಕ್ಕೇ ನಾವು ಅದನ್ನೆಲ್ಲ ನಾವು ರದ್ದು ಮಾಡ್ತಾ ಇದ್ದೇವೆ, ಮತ್ತೆ ನಾವು ಮರು ನೋಟಿಫಿಕೇಶನ್ ಅನ್ನು ಮಾಡ್ತೇವೆ. ಏನು 56,432 ಉದ್ಯೋಗಗಳನ್ನು ಇವತ್ತು ರಾಜ್ಯದಲ್ಲಿ ತುಂಬಬೇಕು ಅಂತ ಹೊರಟಿದ್ದೇವೆ. ಅದಕ್ಕೆ ಮತ್ತೆ ಹೊಸದಾಗಿ ನೋಟಿಫಿಕೇಶನ್ ಅನ್ನ ಮಾಡಿ ಒಳ ಮೀಸಲಾತಿಯನ್ನ ಅದಕ್ಕೆ ತಗೊಂಡು ಒಳ ಮೀಸಲಾತಿಯನ್ನ ಜಾರಿ ಮಾಡ್ತೇವೆ ಅನ್ನೋ ಮಾತನ್ನ ಸಹ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದಕ್ಕೆ ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೃತಜ್ಞತೆಗಳನ್ನ ಹೇಳ್ತಾ ಇದ್ದೇವೆ. ಮತ್ತೆ ಸಚಿವ ಸಂಪುಟದ ಎಲ್ಲ ಸಚಿವರುಗಳಿಗೂ ಸಹ ಕೃತಜ್ಞತೆಗಳನ್ನ ಹೇಳ್ತಾ ಇದ್ದೇವೆ. ನಾವು ಅನ್ಯೋನ್ಯವಾಗಿ ಎಲ್ಲ 101 ಜಾತಿಯ ಜೊತೆ ಅನ್ಯೋನ್ಯವಾಗಿ ಇದೇ ರೀತಿ ನಾವು ಮುಂದುವರಿತೇವೆ. ಯಾವುದೇ ರೀತಿಯಲ್ಲಿ ಒಳ ಮೀಸಲಾತಿ ಆಯಿತು, ನಾವು ಇನ್ನೇನೋ ಪಕ್ಕಕ್ಕಿನ್ನ ಸರಿಪಡಿಸಿ ನಮ್ಮದೇ ಒಂದು ಪಂಗಡ ಇನ್ನೊಂದು ಮತ್ತೊಂದು ಅಂತ ನಾವು ಮಾತಾಡೋದಿಲ್ಲ. ಯಾಕಂತ ಹೇಳಿದ್ರೆ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಎಲ್ಲ 101 ಜಾತಿಯವರು ನಮ್ಮ ಅಣ್ಣ ತಮ್ಮಂದ್ರೆ, ಅವ್ರಿಗೂ ಸಹ ಯಾವುದಾದ್ರೂ ಸಂದರ್ಭದಲ್ಲಿ ಅನ್ಯಾಯ ಆದ ಪಕ್ಷದಲ್ಲಿ ಈ ಮಾದಿಗ ಸಮುದಾಯ ಅವ್ರ ಪರವಾಗಿ ಸಹ ಹೋರಾಟ ಮಾಡುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಗ್ರಹಿಸ್ತಾ, ಮತ್ತು ಏನು ಈ ಎಲ್ಲ 35 ವರ್ಷಗಳಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ನಾಯಕರನ್ನ ಮತ್ತು ಎಲ್ಲ ಮುಖಂಡರುಗಳನ್ನ, ವಿಶೇಷವಾಗಿ ನಮಗೆ ಚೈತನ್ಯವನ್ನು ತುಂಬಿರ್ತಕ್ಕಂಥ ಗೌರವಾನ್ವಿತ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಅಣ್ಣ ಮಂದಕೃಷ್ಣ ಮಾದಿಗ ಅಣ್ಣನವರನ್ನು ಈ ಸಂದರ್ಭದಲ್ಲಿ ನೆನೆದು ಮತ್ತು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಎಲ್ಲ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಹೆಸರೇಳಲು ತಪ್ಪಾಗುತ್ತೆ ಎಲ್ಲ ಹೋರಾಟಗಾರರನ್ನು ಈ ಸಂದರ್ಭದಲ್ಲಿ ನೆನೀತಾ, ಅವರ ಹೋರಾಟದ ಫಲವಾಗಿ ಇವತ್ತು ನಮಗೆ ಒಳ ಮೀಸಲಾತಿ ಜಾರಿಯಾಗಿದೆ. ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ.